ಬೆಂಗಳೂರಿನ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಭಾರತೀಯ ಸೇನಾ ಯೋಧರಿಗೆ ಹಾಗೂ ಪ್ರಗತಿಪರ ರೈತರಿಗೆ ರತ್ನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸೇರಿದಂತೆ ಹಲವು ಗಣ್ಯರು ಆಗಮಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಚಿತ್ರದುರ್ಗ ಜಿಲ್ಲಾ ಮಾಜಿ ಉಸ್ತುವಾರಿಗಳಾದ ರಂಜಿತ್ ಶ್ರೀನಿವಾಸ್ ಮೂರ್ತಿ ಕೆಜಿರವರಿಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆರವರು ವರ್ಷದ ಸುವರ್ಣ ಕನ್ನಡಿಗ 2025ನ ಪ್ರಶಸ್ತಿ ನೀಡಿ ಪುರಸ್ಕರಿಸಿದರು. ಸುವರ್ಣ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತ ರಂಜಿತ್ ಶ್ರೀನಿವಾಸ್ ಮೂರ್ತಿ ಕೆಜಿರವರ ತಾತನವರಾದ ಯಶವಂತಪುರ ಯಜಮಾನ ಚಿಕ್ ಬಂಡೆಪ್ಪರವರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೊತೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ಆ ಕಾಲದಲ್ಲಿಯೇ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಕುಟುಂಬವಾಗಿದ್ದು, ಹಾಗೆಯೇ ಯಶವಂತಪುರದ ಚಿಕ್ ಬಂಡೆಪ್ಪರವರ ಪುತ್ರ ರಂಜಿತ್ ಶ್ರೀನಿವಾಸ್ ಮೂರ್ತಿ ಕೆಜಿರವರ ತಂದೆಯವರಾದ ಯಶವಂತಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಶ್ರೀ ಶನಿ ಮಹಾತ್ಮ ದೇವಸ್ಥಾನದ ಧರ್ಮ ಕಾರ್ಯಕರ್ತರಾದ ಡಿ.ಕೆ. ಗೋಪಾಲಕೃಷ್ಣ, ತಾಯಿಯವರಾದ ಆರ್. ಸುನೀತಾ, ಅಕ್ಕಂದಿರಾದ ಶ್ರೀ ರಮ್ಯಾ ರೋಚನರವರು ರಂಜಿತ್ ರವರ ಸಾಧನೆಗೆ ಒಲಿದ ಪ್ರಶಸ್ತಿಗೆ ಸಂತಸ ವ್ಯಕ್ತಪಡಿಸಿದರು. ಹೆಸರು ರಂಜಿತ್ ಕೆಜಿ ಶ್ರೀನಿವಾಸ್ ಮೂರ್ತಿ, ಕ್ಷೇತ್ರ ಸಮಾಜ ಸೇವೆ, ತಂದೆ ಡಿ.ಕೆ. ಗೋಪಾಲಕೃಷ್ಣ, ತಾಯಿ ಆರ್. ಸುನೀತಾ. ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀ ರಂಜಿತ್ ಕುಮಾರ್, ಯಶವಂತಪುರದ ಹಿರಿಯ ಸ್ವಾತಂತ್ರ್ಯಗಾರರಲ್ಲಿ ಒಬ್ಬರಾದಂತಹ ಶ್ರೀಮಾನ್ ಶ್ರೀ ಯಜಮಾನ್ ಬಂಡೆಪ್ಪರವರ ಮೊಮ್ಮಗರಾಗಿದ್ದು, ಕ್ಷೇತ್ರದಲ್ಲಿ ಸಾಕಷ್ಟು ಜನಪರ ಸೇವೆಗಳನ್ನು ಮಾಡಿರುತ್ತಾರೆ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ತಂದೆಯವರಾದಂತಹ ಗೋಪಾಲಕೃಷ್ಣರವರ ಮಾರ್ಗದರ್ಶನದೊಂದಿಗೆ ದೀನ ದಲಿತರ ಸೇವೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಇವರ ಸೇವೆಯನ್ನು ಆಧರಿಸಿ ಪ್ರಜಾಹಿತ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ. ಈ ಜೂನಿಯರ್ ರಾಜ್ಕುಮಾರನ ಶಿರಸಾಂಗವಾಗಿ ಸಾಕಷ್ಟು ಸಾವಿರಾರು ಭ್ರಷ್ಟಾಚಾರಗಳನ್ನು ಸಭೆ ಪಡೆದು ಇವತ್ತು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಜನರಿಗೆ ಹಾರಾಟಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ. ಎಲ್ಲ ಸಮಾಜದಲ್ಲಿ ಬರೀ ಒಂದೇ ಒಂದು ಕಾರಣಕ್ಕಾಗಿ ಅವರು ಶ್ರೀಮಂತರು ಅಧಿಕಾರದಲ್ಲಿದ್ದಾರೆ. ಆದರೆ ಒಳ್ಳೆಯ ವ್ಯಕ್ತಿಯೋ ಅಥವಾ ಕೆಟ್ಟ ವ್ಯಕ್ತಿಯೋ ಅನ್ನೋದರಲ್ಲಿ ಇವತ್ತಿನ ಸಮಾಜಕ್ಕೆ ಯಾವುದೇ ಇಲ್ಲ. ಆದ್ದರಿಂದ ಸಮಾಜವೇ ಬದಲಾವಣೆ ಎಲ್ಲರಿಗೂ ಶ್ರೀಮಂತರಾಗಬೇಕು. ಎಲ್ಲ